ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು HSTR ಪರೀಕ್ಷೆಗೆ ಅಗತ್ಯವಿರುವಂತಹ ಇಂಗ್ಲೀಷ್ನ ಲಿಟರರಿ ಫಾರ್ಮ್ಗಳಲ್ಲಿ ಲಿರಿಕ್ಕನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ. ಲಿರಿಕ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಯಾವುದನ್ನು ಭಾವಗೀತೆ ಅಂತ ಕರಿತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಲಿರಿಕ್ ಅನ್ನುವ ಸಾಹಿತ್ಯ ಪ್ರಕಾರವಾಗಿ ಗುರುತಿಸಲಾಗ್ತದೆ. ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಲಿರಿಕ್ಸ್ ಅಂತ ಹೇಳಿದರೆ ಸಾಹಿತ್ಯ ಅಂತ ಹೇಳಿ. ಅಲ್ಲ, ಈ ಸಿನಿಮಾ ಭಾಷೆಯಲ್ಲಿ ಲಿರಿಕ್ ಬರೆದವ್ರು ಯಾರು, ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಹಿಂಗೆಲ್ಲ ಹೇಳ್ತಾರಲ್ಲ, ಅದು ಬೇರೆ. ನಾವಿಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಲಿರಿಕ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಯಾವುದನ್ನು ಭಾವಗೀತೆ ಅಂತ ಕಾವ್ಯ ಪ್ರಕಾರವನ್ನು ಕರಿತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಲಿರಿಕ್ ಅಂತ ಹೇಳ್ತಾರೆ. ಹಾಗಾದರೆ ಲಿರಿಕ್ ಅಂದರೆ ಏನು ಅಂದರೆ, ಮುಖ್ಯವಾಗಿ ಇಂಗ್ಲೀಷ್ನಲ್ಲಿ ಲಿರಿಕೋಸ್ ಎನ್ನುವ ಒಂದು ಪದದಿಂದ ಬಂದಿರತಕ್ಕಂಥ ಪದ ಇದಾಗಿದೆ. LYRIKOS, ಲಿರಿಕೋಸ್. ಅದರರ್ಥ ಸಿಂಗಿಂಗ್ ಟು ಲಯರ್ ಅಂತ, LYRE. ಯುರೋಪ್ ಕಂಟ್ರಿಯಲ್ಲಿ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬರುತ್ತೆ, ತಂತಿವಾದ್ಯ. ಅದು ಆ ತಂತಿವಾದ್ಯವನ್ನು LYRE, ಲಯರ್ ಅಂತ ಕರೀತಾರೆ. ಆ ಲಯರ್ನೊಂದಿಗೆ ಹಾಡಬಹುದಾದ ಎಲ್ಲ ಹಾಡುಗಳನ್ನು ಲಿರಿಕ್ ಅಂತ ಕರೆಯಲಾಗುತ್ತದೆ. ಹಾಗಾಗಿ ಲಿರಿಕ್ ಅಂದರೆ ಮೂಲತಃ ಹಾಡಲಿಕ್ಕೆ ಯೋಗ್ಯವಾದ ಒಂದು ಕವನ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾದರೆ ಲಿರಿಕ್ನಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಇಟ್ಸ್ ಅ ಪರ್ಸನಲ್ ಫಾರ್ಮ್ ಆಫ್ ಪೊಯೆಟ್ರಿ. ಕಾವ್ಯದ ಒಂದು ವೈಯಕ್ತಿಕ ಕಾವ್ಯದ ರೂಪ. ದಟ್ ಎಕ್ಸ್ಪ್ರೆಸಸ್ ಪೊಯೆಟ್ಸ್ ಇಮೋಷನ್ಸ್, ಥಾಟ್ಸ್ ಆರ್ ಫೀಲಿಂಗ್ಸ್. ಕವಿಯ ಆಲೋಚನೆಗಳನ್ನು, ಭಾವನೆಗಳನ್ನು, ಕಲ್ಪನೆಗಳನ್ನು ಕುರಿತು ವಿವರಿಸಲಿಕ್ಕೆ ಬಳಸುವಂತಹ ಒಂದು ಕಾವ್ಯ ಪ್ರಕಾರ, ಪ್ರಕಾರ ಇದಾಗಿದೆ ಅಂತ. ಆಫನ್ ಇನ್ ಅ ಮ್ಯೂಸಿಕಲ್ ಆರ್ ರಿದಮಿಕ್ ವೇ. ಈ ಎಲ್ಲ ಪದ್ಯಗಳು ಮ್ಯೂಸಿಕಲ್ ಅಂದರೆ ಗೇಯ ರೂಪದಲ್ಲಿ ಹಾಡುವುದಕ್ಕಾಗಿ ಅನುಕೂಲವಾಗಿರುವಂತಹ ಮತ್ತು ರಿದಮ್ ಅಂದರೆ ತಾಳಬದ್ಧವಾಗಿರತಕ್ಕಂಥ ಪದ್ಯಗಳಾಗಿರ್ತವೆ. Unlike narrative poetry, which tells a story, the lyric form focuses on capturing a moment or emotion, making it more introspective and subjective. ಅಂದರೆ ನರೇಟಿವ್ ಕಾವ್ಯದ ಹಾಗೆ ಇದಲ್ಲ. ನರೇಟಿವ್ ಕಾವ್ಯ ಅಂದರೆ ಯಾವುದಾದ್ರೂ ಒಂದು ಕವನ, ಒಂದು ಕಥೆಯನ್ನು ಹೇಳ್ತಾ ಇದ್ರೆ ಅದನ್ನ ನರೇಟಿವ್ ಪೊಯೆಟ್ರಿ ಅಂತ ಹೇಳ್ತೀವಿ. ಉದಾಹರಣೆಗೆ ಬ್ಯಾಲೆಡ್. ಬ್ಯಾಲೆಡಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬ್ಯಾಲೆಡ್ ಅಂದರೆ ಅದು ಒಂದು ಕತೆ ಹೇಳುವ ಕವನ ಅಥವಾ ಲಾವಣಿ ಕವನಗಳು, ಪದಗಳು ಅಂತ ಹೇಳ್ತೀವಿ. ಇದು ಹಾಗಲ್ಲ. ಲಿರಿಕ್ ಅನ್ನೋದು ಕತೆ ಹೇಳೋದಿಲ್ಲ. ಲಿರಿಕ್ ಅನ್ನೋದು ಫೋಕಸಸ್ ಆನ್ ಅ ಕ್ಯಾಪ್ಚರಿಂಗ್ ಅ ಮೂಮೆಂಟ್ ಆರ್ ಎಮೋಷನ್. ಒಂದು ಕ್ಷಣವನ್ನು ಅಥವಾ ಒಂದು ಭಾವವನ್ನು, ಒಂದು ಅನುಭವವನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಿ ಬರೆಯುವಂಥ ಕವನಗಳು ಇವಾಗಿರ್ತವೆ ಅಂತ. ಮೇಕಿಂಗ್ ಇಟ್ ಮೋರ್ ಇಂಟ್ರಾಸ್ಪೆಕ್ಟಿವ್ ಆ್ಯಂಡ್ ಸಬ್ಜೆಕ್ಟಿವ್. ಎಲ್ಲ ಇಂಟ್ರಾಸ್ಪೆಕ್ಟಿವ್, ಆತ್ಮನಿರೀಕ್ಷಣೆಯನ್ನು ಮಾಡುವ ಕವನಗಳು ಅಥವಾ ವೈಯಕ್ತಿಕವಾದ ವಿಷಯಗಳನ್ನು ಹೇಳುವ ಕವನಗಳು ಇದಾಗಿರ್ತದೆ. ಇಟ್ಸ್ ಫೇರ್ಲಿ ಅ ಶಾರ್ಟ್ ಪೋಯಮ್ ಅಟರ್ಡ್ ಬೈ ಎ ಸಿಂಗಲ್ ಸ್ಪೀಕರ್. ಒಂದು ಕಿರುಪದ್ಯ ಸಿಂಗಲ್ ಸ್ಪೀಕರಿಂದ ಹೇಳಲ್ಪಡುವಂತಹ ಪದ್ಯ. ಅಂದರೆ ಇಲ್ಲಿ ಕವನವನ್ನು ವಾಚಿಸುವವ ಅಥವಾ ಹೇಳುವವ, ನರೇಟರ್ ಇದ್ದಾನಲ್ಲ, ಅವನು ಒಬ್ಬನೇ ಆಗಿರ್ತಾನೆ. ಹಲವಾರು ಜನ ನರೇಟರ್ಸ್ಗಳಿರೋದಿಲ್ಲ. ಹಾಗೇನಾದರೂ ಒಬ್ಬರಿಗಿಂತ ಹೆಚ್ಚಿಗೆ ನರೇಟರ್ಸ್ ಇದ್ದರೆ ಅದು ಬೇರೆ ರೀತಿಯ ಕಾವ್ಯ ಪ್ರಕಾರವಾಗಿರಬಹುದು. ಆದರೆ ಲಿರಿಕ್ನಲ್ಲಿ ಮಾತ್ರ ಒಬ್ಬನೇ ನರೇಟರ್ ಇರ್ತಾನೆ. ಹೂ ಎಕ್ಸ್ಪ್ರೆಸಸ್ ಅ ಸ್ಟೇಟ್ ಆಫ್ ಮೈಂಡ್ ಆರ್ ಅ ಪ್ರೊಸೆಸ್ ಆಫ್ ಪರ್ಸೆಪ್ಷನ್. ಮನಸ್ಸಿನ ಸ್ಥಿತಿಯನ್ನು ಅಥವಾ ಪ್ರೊಸೆಸ್ ಆಫ್ ಪರ್ಸೆಪ್ಷನ್, ಒಂದು ಗ್ರಹಿಕೆಯನ್ನು ಅಥವಾ ಥಾಟ್ ಆ್ಯಂಡ್ ಫೀಲಿಂಗನ್ನು, ಆಲೋಚನೆ ಅಥವಾ ಭಾವನೆಗಳನ್ನು ಅಭಿವ್ಯಕ್ತಪಡಿಸುವಂಥ ಈ ಪದ್ಯ ಇದಾಗಿರ್ತದೆ ಅಂತ. ಮೋಸ್ಟ್ ಆಫ್ ದಿ ಲಿರಿಕ್ ಆರ್ ಅಟರ್ಡ್ ಬೈ ಎ ಫಸ್ಟ್ ಪರ್ಸನ್ ಐ. ಹಲವಾರು ಈ ಲಿರಿಕಲ್ ಕಾವ್ಯಗಳಲ್ಲಿ ಅವೆಲ್ಲ ಫಸ್ಟ್ ಪರ್ಸನ್ನಿಂದ ಎಕ್ಸ್ಪ್ರೆಸ್ ಮಾಡಲ್ಪಟ್ಟಿರ್ತವೆ. ಅಟರ್ಡ್ ಅಂದರೆ ಉಚ್ಚರಿಸಲ್ಪಡೋದು, ಹೇಳಲ್ಪಡೋದು ಅಂತ. ಫಸ್ಟ್ ಪರ್ಸನ್ ಅಂದರೆ ಯಾರು? ಐ ಅಂತ. ನಾನು, ನನ್ನ, ಹೀಗೆ ಆರಂಭವಾಗುವಂಥ ಪದ್ಯಗಳು ಇವಾಗಿರುತ್ತವೆ. ಕನ್ನಡದಲ್ಲಿ ಉದಾಹರಣೆಗೆ ನೀವು ಹೇಳ್ಬೋದಾದರೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, GS ಶಿವರುದ್ರಪ್ಪ ಅವ್ರದ್ದಾಗಿರಲಿ, ಅಥವಾ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು, ಕಣವಿಯವರ ಕವನ, ಅಥವಾ ಕುವೆಂಪು ಅವರ ಯಾವುದೇ ಪದ್ಯ, ಮನೆ ಮನೆ ನನ್ನ ಮನೆ. ನನ್ನ ಮನೆ ಅಂದರೆ ನನ್ನ, ನಾನು, ಹೀಗೆ ನನ್ನ, ನಾನು ಇಂದ ಆರಂಭವಾಗ್ತಾ ಇದ್ದರೆ ಅವುಗಳು ಬಹುತೇಕ ಲಿರಿಕ್ಗಳೇ ಆಗಿರ್ತವೆ. ಇಂತಹ ಭಾವಗೀತೆಗಳ ಲಕ್ಷಣಗಳೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಬ್ಜೆಕ್ಟಿವಿಟಿ ಅಂದರೆ ವೈಯಕ್ತಿಕತೆ ಅಂತ. ಸಬ್ಜೆಕ್ಟ್ ಅಂದರೆ ವಿಷಯ ಅಂತ ಇಲ್ಲಿ ಅನ್ಕೋಬಾರ್ದು. ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಅಂದರೆ ವಸ್ತುನಿಷ್ಠವಾದದ್ದು, ಸಬ್ಜೆಕ್ಟ್ ಅಂದರೆ ವ್ಯಕ್ತಿನಿಷ್ಠವಾದದ್ದು. ಈ ಕವನಗಳೆಲ್ಲ ವ್ಯಕ್ತಿನಿಷ್ಠ ಅನುಭವಗಳನ್ನು ಕುರಿತಾಗಿರುತ್ತವೆ. ಲಿರಿಕ್ ಪೊಯೆಟ್ರಿ ಈಸ್ ಸೆಂಟರ್ಡ್ ಆನ್ ದಿ ಪೊಯೆಟ್ಸ್ ಇನ್ನರ್ ಥಾಟ್ಸ್. ಅವನ ಆಂತರಿಕ ವಿಚಾರಗಳನ್ನು ಕುರಿತಾಗಿರ್ತದೆ, ಭಾವನೆಗಳನ್ನು ಕುರಿತಾಗಿರ್ತದೆ, ಅಥವಾ ಪರ್ಸೆಪ್ಷನ್ಸ್ ಅಂದರೆ ಗ್ರಹಿಕೆಗಳನ್ನು ಕುರಿತಾಗಿರುವಂತಹ ಪದ್ಯಗಳು ಇವಾಗಿರ್ತವೆ. ಆಫನ್ ರಿಫ್ಲೆಕ್ಟಿಂಗ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಬಹುತೇಕ ಸಂದರ್ಭದಲ್ಲಿ ಈ ಲಿರಿಕ್ಗಳು ಇವುಗಳು ಪರ್ಸನಲ್ ಎಕ್ಸ್ಪೀರಿಯನ್ಸಸ್ಸನ್ನು, ವೈಯಕ್ತಿಕ ಅನುಭವಗಳನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥವು, ಪ್ರತಿಬಿಂಬಿಸ್ತಕ್ಕಂಥವು ಆಗಿರ್ತವೆ. ಇವುಗಳಲ್ಲಿ ಭಾವನೆಗಳು ಮುಖ್ಯವಾಗಿರ್ತದೆ. ಡೀಪ್ಲಿ ಎಮೋಷ್ನಲ್ ಆಗಿರುವಂಥದ್ದು, ಮುಖ್ಯವಾಗಿ ಪ್ರೀತಿ,
ನಷ್ಟ, ನಿಸರ್ಗ, ಸೌಂದರ್ಯ ಈ ಥರದ ವಿಷಯಗಳನ್ನು ಕವಿ ಅಭಿವ್ಯಕ್ತಪಡಿಸ್ತಾ ಇರ್ತಾನೆ. ಆಮೇಲೆ ಇದರ ಇನ್ನೊಂದು ಲಕ್ಷಣ ಅಂತ ಹೇಳಿದ್ರೆ ಮ್ಯೂಸಿಕ್ಯಾಲಿಟಿ, ಅಂದರೆ ಹಾಡೋಕ್ಕೆ ಅನುಕೂಲವಾಗಿರುವಂಥದ್ದು, ಗೇಯತೆ ಅಂತ ಕನ್ನಡದಲ್ಲಿ ಹೇಳ್ಬೋದು, ಹಾಡಲಿಕ್ಕೆ ಸಾಧ್ಯವಾಗುವಂತಹ ಸಂಗೀತ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ಲಿರಿಕ್ ಪೋಯಮ್ಸ್ ಆಫನ್ ಹ್ಯಾವ್ ಅ ರಿದಮಿಕ್ ಆ್ಯಂಡ್ ಮೆಲೋಡಿಕ್ ಕ್ವಾಲಿಟಿ. ರಿದಮಿಕ್ ತಾಳಬದ್ಧವಾಗಿರ್ತಕ್ಕಂಥದ್ದು, ಮೆಲಡಿಕ್ ಅಂದರೆ ಮಾಧುರ್ಯವನ್ನು, ಸುಮಧುರವಾಗಿರ್ತಕ್ಕಂಥ ಗುಣವನ್ನು ಹೊಂದಿರ್ತದೆ. ಆಸ್ ಮೆನಿ ವರ್ ಒರಿಜಿನಲಿ ಕಂಪೋಸ್ ಟು ಬಿ ಸಂಗ್. ಈ ಎಲ್ಲ ಬಹುತೇಕ ಭಾವಗೀತೆಗಳು ಹಾಡುವುದಕ್ಕಾಗಿಯೇ ಬರೆಯಲ್ಪಟ್ಟಿರ್ತವೆ, ಹಾಡುವ ಉದ್ದೇಶದಿಂದ ಬರೆಯಲ್ಪಟ್ಟಿರ್ತವೆ. ಹಾಗಾಗಿ ಇವುಗಳಲ್ಲಿ ಸಂಗೀತ ತತ್ವ, ಈ ರಿದಮ್, ರೈಮು ಸಹಜವಾಗಿ ಇರ್ತದೆ. ಮೀಟರ್ ಅಂದರೆ ಛಂದಸ್ಸಿರುತ್ತದೆ, ರೈಮ್ ಅಂದರೆ ಪ್ರಾಸಬದ್ಧಗಳಿರ್ತವೆ. ಅದರ ಜೊತೆಗೆ ಸೌಂಡ್ ಡಿವೈಸಸ್ ಲೈಕ್ ಅಲಿಟರೇಷನ್, ಅಸೋನಾನ್ಸ್. ಅಲಿಟರೇಷನ್ ಅಂತ ಹೇಳಿದ್ರೆ ರಿಪಿಟೇಷನ್ ಆಫ್ ಅ ಸಿಮಿಲರ್ ಕಾನ್ಸೋನೆಂಟ್. ಒಂದು ಕಾನ್ಸೋನೆಂಟ್ ಪುನಃ ಪುನಃ ರಿಪೀಟ್ ಆಗ್ತಾ ಇದ್ರೆ ಒಂದು ವಾಕ್ಯದಲ್ಲಿ, ಅದನ್ನ ನಾವು ಅಲಿಟರೇಷನ್ ಅಂತ ಹೇಳ್ತೀವಿ. ಉದಾಹರಣೆಗೆ ಜಾನ್ ಕೀಟ್ಸ್ನ ಒಂದು ಪದ್ಯ ಇದೆಯಲ್ಲ, ಐ ಹ್ಯಾಡ್ ಎ ಡವ್ ಅಂಡ್ ದ ಡವ್ ಡೈಡ್. ಈ ಪದ್ಯದಲ್ಲಿ ಡ ಡ ಡ ಡ ಲೈನ್ನಲ್ಲಿ ರಿಪೀಟ್ ಆಗ್ತದೆ. ಹೀಗೆ ಡ ಡ ಡ ಯಾವುದೇ ಒಂದು ಕಾನ್ಸೋನೆಂಟ್ ರಿಪಿಟೇಷನ್ ಆದರೆ ಅದನ್ನ ಅಲಿಟರೇಷನ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಸ್ವರ ರಿಪಿಟೇಷನ್ ಆದರೆ ಅದನ್ನು ಅಸೋನಾನ್ಸ್ ಅಂತ ಹೇಳ್ತೀವಿ. ಈ ಥರ ಫಿಗರ್ ಆಫ್ ಸ್ಪೀಚ್ಗಳನ್ನು ಈ ಏನು ಲಿರಿಕ್ನಲ್ಲಿ ಬಳಸಿರ್ತಾರೆ. ಮತ್ತು ಈ ಲಿರಿಕ್ಗಳು ಮುಖ್ಯವಾಗಿ ಸಿಂಗಲ್ ಐಡಿಯಾವನ್ನು ಅಥವಾ ಇಮೇಜನ್ನು ಅಥವಾ ಫೀಲಿಂಗನ್ನು ಕಾನ್ಸಂಟ್ರೇಟ್ ಮಾಡ್ತವೆ. ಅಂದರೆ ಒಂದು ಮುಖ್ಯವಾದ ವಿಚಾರವನ್ನು ಅಥವಾ ಮುಖ್ಯವಾದ ಒಂದು ರೂಪಕ ಚಿತ್ರಣವನ್ನು ಅಥವಾ ಭಾವನೆಗಳನ್ನು ಕಾನ್ಸಂಟ್ರೇಟ್ ಮಾಡ್ತಕ್ಕಿರ್ತವೆ. ಇಲ್ಲಿ ಹಲವಾರು ವಿಷಯಗಳನ್ನು, ಬ್ರಾಡ್ ನರೇಟಿವ್ಗಳನ್ನು ಇರೋದಿಲ್ಲ, ಅಂದರೆ ಹಲವು ವಿಷಯಗಳನ್ನು ಇಲ್ಲಿ ಕುರಿತು ಅವರು ಚರ್ಚೆ ಮಾಡೋದಿಲ್ಲ. ಆಮೇಲೆ ಈ ಲಿರಿಕ್ನ ರೂಪ ಹೇಗಿರ್ತದೆ ಅಂತ ಹೇಳಿದ್ರೆ ಶಾರ್ಟ್ ಆಗಿರುವಂಥದ್ದು. ಆಮೇಲೆ ಕ್ಯಾನ್ ವೆರಿ ಇನ್ ಫಾರ್ಮ್, ರಚನೆಯಲ್ಲಿ ಸ್ವಲ್ಪ ವಿಭಿನ್ನತೆ ಇರಬಹುದು. ಅಂದರೆ ಭಾವಗೀತೆಗಳು, ಸಾನೆಟ್ಗಳು ಭಾವಗೀತೆಗಳಾಗಿರ್ಬೋದು. ಓಡ್ಸ್ ಅಂದರೆ ಕನ್ನಡದಲ್ಲಿ ಪ್ರಘಾತ ಅಂತ ಹೇಳ್ತೀವಿ, ಅಂದರೆ ಗಂಭೀರ ವಿಷಯವನ್ನು ಕುರಿತು ಚರ್ಚಿಸುವಂಥ ಪದ್ಯಗಳನ್ನು ಓಡ್ಸ್ ಅಂತ ಹೇಳ್ತೀವಿ. ಓಡ್ಸ್ಗಳಿರ್ಬೋದು. ಎಲಿಜಿ ಅಂದರೆ ಶೋಕಗೀತೆ, ಯಾರಾದರೂ ಸತ್ತಾಗ ಅಥವಾ ಏನಾದರೂ ನಷ್ಟವಾದಾಗ ಅದನ್ನು ಕುರಿತು ಶೋಕಿಸಿ ಬರೀತಾರಲ್ಲ, ಅಳುವಂತಹ, ಅದು ಎಲಿಜೀಸ್ ಅಂತ. ಎಲಿಜಿ ಇರ್ಬೋದು. ಯಾವುದಿದ್ರೂ ಸಹಿತ ಅದು ವೈಯಕ್ತಿಕ ಅಂಶಗಳನ್ನ ಕುರಿತು ಹಾಡುವುದಕ್ಕೆ ಯೋಗ್ಯವಾಗಿದ್ದರೆ ಅದನ್ನ ನಾವು ಭಾವಗೀತೆ ಅಂತ ಕರಿಬಹುದಾಗ್ತದೆ. ಇವೆಲ್ಲವೂ ಮುಖ್ಯವಾಗಿ ಪರ್ಸನಲ್ ಎಕ್ಸ್ಪ್ರೆಷನ್ಸನ್ನೇ ಹೊಂದಿರ್ತವೆ, ವೈಯಕ್ತಿಕವಾದ ಅಭಿವ್ಯಕ್ತಿಯನ್ನು ಹೊಂದಿರತಕ್ಕಂಥವು ಇವುಗಳಾಗಿರ್ತವೆ. ಉದಾಹರಣೆಗೆ ನೋಡೋದಾದರೆ ವಿಲಿಯಂ ಶೇಕ್ಸ್ಪಿಯರ್ನ ಸಾನೆಟ್ಗಳು, 154 ಸಾನೆಟ್ಗಳನ್ನ ಶೇಕ್ಸ್ಪಿಯರ್ ಬರೆದಿದ್ದಾನೆ. ಶೇಕ್ಸ್ಪಿಯರ್ನ ಎಲ್ಲ ಸಾನೆಟ್ಗಳ ಪ್ರಮುಖ ವಿಷಯ ಏನಂದರೆ ಅದು ಪ್ರೀತಿ, ಲವ್, ಫ್ರೆಂಡ್ಶಿಪ್, ಗೆಳೆತನ, ಮತ್ತು ಮದುವೆ, ಮ್ಯಾರೇಜ್ ಮತ್ತು ಡೆತ್, ಇಂಥ ವಿಷಯಗಳನ್ನು ಕುರಿತು ಶೇಕ್ಸ್ಪಿಯರ್ ಬರೆದಿದ್ದಾನೆ. ಉದಾಹರಣೆಗೆ ಆತನ ಸಾನೆಟ್ 18ನಲ್ಲಿ ಶಾಲ್ ಐ ಕಂಪೇರ್ ದಿ ಟು ದ ಸಮ್ಮರ್ಸ್ ಡೇ ಅಂತ ಹೇಳಿ, ನಾನು ನಿನ್ನನ್ನು ಬೇಸಿಗೆಯ ದಿನಕ್ಕೆ ಹೋಲಿಸಲೇ ಅಂತ ಆರಂಭವಾಗುತ್ತಾ ಒಂದು ಸಾನೆಟ್ ಇದೆ. ಹೀಗೆ ಹಲವಾರು ಸಾನೆಟ್ಗಳು, ಶೇಕ್ಸ್ಪಿಯರ್ನ ಸಾನೆಟ್ಗಳನ್ನ ನಾವು ಲಿರಿಕ್ಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ಜಾನ್ ಕೀಟ್ಸ್ನ ಓಡ್ ಟು ನೈಟಿಂಗೇಲ್ ಅಂತ ಇದೆ. ಓಡ್ ಟು ನೈಟಿಂಗೇಲ್, ಓಡ್ ಅಂದರೆ ಪ್ರಘಾತ, ನೈಟಿಂಗೇಲ್ ಅಂದರೆ ಒಂದು ಕುಕ್ಕು ಹಕ್ಕಿಯನ್ನು ಕುರಿತು ಆಡುವಂಥ ಒಂದು ಪದ್ಯ. ಇದರಲ್ಲಿ ಕವಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಾರ್ನಿಂಗ್ ಟು ಎಸ್ಕೇಪ್ ಹಾರ್ಡ್ಶಿಪ್ಸ್ ಆಫ್ ಲೈಫ್ ಥ್ರೂ ದ ಬ್ಯೂಟಿ ಆಫ್ ದಿ ನೈಟಿಂಗೇಲ್ ಸಾಂಗ್. ನೈಟಿಂಗೇಲ್ ಹಕ್ಕಿಯ ಹಾಡನ್ನು ಕೇಳ್ತಾ ಜೀವನದ ಹಾರ್ಡ್ಶಿಪ್ಸ್ಗಳನ್ನು, ಅಂದರೆ ಜೀವನದ ಕಷ್ಟಗಳಿಂದ ಎಸ್ಕೇಪ್ ಆಗೋದಕ್ಕೆ ಕವಿ ಪ್ರಯತ್ನ ಪಡ್ತಾನೆ. ಜೀವನ ಅತ್ಯಂತ ಕಷ್ಟಕರವಾದದ್ದು, ಇದರಿಂದ ಎಸ್ಕೇಪ್ ಆಗ್ಬೇಕಂತ ಹೇಳಿದ್ರೆ ನೈಟಿಂಗೇಲ್ನ ಸಾಂಗ್ ಅವನಿಗೆ ಒಂದು ಟೂಲ್ ಆಗಿ ಬಳಕೆಯಾಗಿದೆ ಆ ಪದ್ಯದಲ್ಲಿ ಅಂತ. ದ ಪರ್ಸನಲ್ ಎಮೋಷನ್, ವಿವಿಡ್ ಇಮೇಜರಿ ಆ್ಯಂಡ್ ಮ್ಯೂಸಿಕ್ಯಾಲಿಟಿ ಮೇಕ್ ಇಟ್ ಕ್ವೈಟ್ ಎಸೆನ್ಷಿಯಲ್ ಲಿರಿಕ್, ಬ್ಲೆಂಡಿಂಗ್ ಪರ್ಸನಲ್ ಫೀಲಿಂಗ್ ವಿತ್ ರಿಫ್ಲೆಕ್ಷನ್ ಆನ್ ಮೋರ್ಟಾಲಿಟಿ ಆ್ಯಂಡ್ ಬ್ಯೂಟಿ. ಇಲ್ಲೇನಿದೆ ಈ ಪದ್ಯದಲ್ಲಿ, ಉದಾಹರಣೆಗೆ ಹೇಳೋದಾದರೆ ನೈಟಿಂಗೇಲ್ ಪದ್ಯದಲ್ಲಿ, ಓ ಟು ನೈಟಿಂಗೇಲ್ನಲ್ಲಿ ಪರ್ಸನಲ್ ಎಮೋಷನ್, ವೈಯಕ್ತಿಕ ಭಾವನೆಗಳು, ವಿವಿಡ್ ಇಮೇಜರಿ, ಹಲವಾರು ಚಿತ್ರಣಗಳು, ಮತ್ತು ಮ್ಯೂಸಿಕ್ಯಾಲಿಟಿ, ಗೇಯತೆ ಅಂದರೆ ಹಾಡುವಂತೆ ಇರುವಂಥದ್ದು, ಇವೆಲ್ಲ ಸೇರಿ ಬ್ಲೆಂಡಿಂಗ್ ಪರ್ಸನಲ್ ಫೀಲಿಂಗ್, ವೈಯಕ್ತಿಕ ಅನುಭವಗಳನ್ನ ಸೇರಿಕೊಂಡು ಎ ರಿಫ್ಲೆಕ್ಷನ್ ಆನ್ ಮೋರ್ಟಾಲಿಟಿ ಆ್ಯಂಡ್ ಬ್ಯೂಟಿ, ಎಲ್ಲ ಸೇರಿಕೊಂಡು ಇದು ಮೋರ್ಟಾಲಿಟಿ ಅಂದರೆ ಅಮರತ್ವ ಅಥವಾ ಸಾವು, ಮೋರ್ಟಾಲಿಟಿ ಅಂದರೆ ಸಾವು, ಇಮ್ಮೋರ್ಟಲ್ ಅಂದರೆ ಅಮರತ್ವ, ಸಾವು ಮತ್ತು ಸೌಂದರ್ಯ, ಇವನ್ನು ಕುರಿತು ಕವಿ ಅದರಲ್ಲಿ ಚರ್ಚೆ ಮಾಡ್ತಾನೆ. ಇನ್ನೊಂದು ಉದಾಹರಣೆ ತಗೋಬೇಕಂದ್ರೆ ಪಿ.ಬಿ. ಶೆಲ್ಲಿಯ ಓಡ್ ಟು ವೆಸ್ಟ್ ವಿಂಡ್. ಇದರಲ್ಲಿ ವಿಂಡ್ ಇದೆಯಲ್ಲ, ಅದು ಡಿಸ್ಟ್ರಾಯರ್ ಆಗಿ ಮತ್ತು ರಿನಿವಲ್, ಚೇಂಜ್, ಬದಲಾವಣೆಗೆ ಮತ್ತು ರಿನಿವಲ್ಗೆ, ಹೊಸತನಕ್ಕೆ ಒಂದು ಸಂಕೇತವಾಗಿ ಬಳಕೆಯಾಗಿದೆ. ಇಲ್ಲಿ ಇಂಟೆನ್ಸ್ ಪರ್ಸನಲ್ ಇಮೋಷನ್ ಅಲಾಂಗ್ ವಿತ್ ದಿ ರಿದಮಿಕ್ ಆ್ಯಂಡ್ ಮ್ಯೂಸಿಕಲ್ ಕ್ವಾಲಿಟಿ, ವೈಯಕ್ತಿಕ ಅನುಭವಗಳನ್ನು ರಿದಮಿಕ್ ಕ್ವಾಲಿಟಿಯೊಂದಿಗೆ ಮಿಕ್ಸ್ ಮಾಡಿ ಕವಿ ಬರೆದಿದ್ದಾನೆ. ಇನ್ನೊಬ್ಬ ಎಮಿಲಿ ಡಿಕೆನ್ಸನ್, ಅಮೆರಿಕನ್ ಕವಿ. ಈಕೆ ನಾವು ಇವರನ್ನು ಈ ಕನ್ಫೆಷನಲ್ ಪೊಯೆಟ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ.
ಇವರು ಸಹಿತ ಹಲವಾರು ಶಾರ್ಟ್ ಲಿರಿಕ್ಸನ್ನು ಬರೆದಿದ್ದಾರೆ. ಫೇಮಸ್ ಆಗಿರೋದೊಂದು ಯಾವುದಂದ್ರೆ ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಅಂತ. ಇದರಲ್ಲಿ ಏನಾಗಿದೆ, ಲಿರಿಕ್ ಎಲಿಮೆಂಟ್ಸ್ ಟು ಎಕ್ಸ್ಪ್ಲೋರ್ ಥೀಮ್ಸ್ ಆಫ್ ಡೆತ್ ಆ್ಯಂಡ್ ಇಮ್ಮೋರ್ಟಾಲಿಟಿ ವಿತ್ ಪರ್ಸನಲ್ ರಿಫ್ಲೆಕ್ಟಿವ್ ವಾಯ್ಸ್ ಆ್ಯಂಡ್ ಮ್ಯೂಸಿಕಲ್ ರಿದಮ್. ಸಾವನ್ನು, ಇಮ್ಮೋರ್ಟಾಲಿಟಿ ಅಮರತ್ವವನ್ನು ಮತ್ತು ವೈಯಕ್ತಿಕವಾದ ಅಂಶಗಳನ್ನು ಸೇರಿಕೊಂಡು ರಿಫ್ಲೆಕ್ಟಿವ್ ವಾಯ್ಸ್ನಲ್ಲಿ, ಚಿಂತನೆಯ ರೂಪದಲ್ಲಿ ಮತ್ತು ಮ್ಯೂಸಿಕಲ್ ರಿದಮ್ನಲ್ಲಿ ಗೇಯತೆಯನ್ನು ಹಾಡಿನೊಂದಿಗೆ ಕೂಡಿಸಿ ಬರೆದಿರ್ತಕ್ಕಂಥ ಪದ್ಯ ಇದಾಗಿದೆ. ಹೀಗೆ ಲಿರಿಕ್ ಅನ್ನೋದು ಮತ್ತೆ ಸಮರೈಸ್ ಮಾಡಬೇಕಾದ್ರೆ ಶಾರ್ಟ್ ಆಗಿರುವ ಪದ್ಯ, ಬ್ರೀಫ್ ಆಗಿರುವಂಥದ್ದು, ಸಬ್ಜೆಕ್ಟಿವಿಟಿಯನ್ನು ಹೆಚ್ಚಾಗಿ ಹೊಂದಿರುವಂಥದ್ದು, ವೈಯಕ್ತಿಕವಾದ ಅಂಶಗಳನ್ನು ಕುರಿತು ಚರ್ಚಿಸುವಂಥದ್ದು, ಸಿಂಗಲ್ ಥಾಟ್, ಸಿಂಗಲ್ ಎಮೋಷನ್, ಒಂದು ಏಕ ಭಾವ ಅಥವಾ ಒಂದು ಅನುಭವನ ಕುರಿತಾಗಿರುವಂತಹ ಪದ್ಯಗಳಾಗಿರುತ್ತದೆ. ಆಮೇಲೆ ಇದು ಲಯರ್ ಎನ್ನುವಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಹಾಡಬಹುದಾದ ಪದ್ಯ ಎನ್ನುವ ಮೂಲದಿಂದ ಬಂದಿರತಕ್ಕಂಥದ್ದು. ಹಾಡಲಿಕ್ಕೆ ಯೋಗ್ಯವಾಗಿರುವಂತಹ ಕಿರು ಪದ್ಯಗಳನ್ನು ಲಿರಿಕ್ಸ್ ಅಥವಾ ಭಾವಗೀತೆಗಳು ಅಂತ ಹೇಳ್ತೇವೆ. ಮುಂದಿನ ಲಿಟರರಿ ಫಾರ್ಮ್ಸ್ ನಮ್ಮ ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.